ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಪುನಃ ನಮ್ಮದು ಡೆಲ್ಲಿ ಪ್ರಯಾಣ ಶುರುವಾಗಿದೆ. ಒಂದು ಕಾರನ್ನು ಡೆಲ್ಲಿಯಿಂದ ತಂದು ಅನಂತರ ಹಲವು ವಿಡಿಯೋಗಳನ್ನು ಹಾಕಿದ್ವಿ. ಕಾರಿನ ಬಗ್ಗೆ ಕೆಲವು ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರಿ. ಇವತ್ತು ನಾವು ಬೇರೆ ಒಂದು ಗಾಡಿನ ತರಲಿಕ್ಕೆ ಅಂತ ಹೇಳಿ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಗಾಡಿ ಬೇಕು ಅಂತ ಅಂದರೆ ಕೆಳಗೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಆಗೋದು, ಅಂದರೆ ವಾಟ್ಸಪ್ ಮಾತ್ರ ಇರುವಂಥದ್ದು. ನಾವು ಇವತ್ತು ಹಾಗೆ ಹೋಗ್ತಾ ಇದ್ದೀವಿ, ಊರಿಂದ ಹೊರಟಿದ್ದೀವಿ. ನಮಗೆ ಮಂಗಳೂರಿಂದ ರಾತ್ರಿ 8:10ಕ್ಕೆ ಟ್ರೈನ್ ಇರುವಂಥದ್ದು. ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರುವಂಥದ್ದು. ನನ್ನ ಜೊತೆ ನನ್ನ ಭಾವ ಬಶೀರ್ ಕೂಡ ಜೊತೆಗಿದ್ದಾರೆ. ಜೊತೆಗೆ ನಾವು ಮೊನ್ನೆ ಹೋಗಿರುವಂತಹ ಹಾರಿಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಡ್ರೈವಿಂಗಲ್ಲಿದ್ದಾರೆ. ಅವರು ನಮ್ಮನ್ನು ಇವತ್ತು ಬಿಡಲಿಕ್ಕೆ ಮಾತ್ರ ಬರುವಂಥದ್ದು ರೈಲ್ವೆ ಸ್ಟೇಷನ್ಗೆ. ಮೊನ್ನೆ ನಾವು ಜೊತೆಗೆ ಹೋಗಿದ್ವಿ, ಬಟ್ ಈ ಸಲ ಅವರು ಡೆಲ್ಲಿಗೆ ಬರ್ತಾ ಇಲ್ಲ, ರೈಲ್ವೆ ಸ್ಟೇಷನ್ಗೆ ಮಾತ್ರ ಬರುವಂಥದ್ದು. ಇವತ್ತು ನಾವು ಇಬ್ಬರು ಹೋಗ್ತಾ ಇದ್ದೀವಿ. ಅಲ್ಲಿ 2-3 ಗಾಡಿಗಳನ್ನು ಮಾತನಾಡಿಸಿಟ್ಟಿದ್ದೀವಿ. ಯಾಕಂದರೆ ಊರವರಿಗೆ ಬೇಕು ಅಂತ ಹೇಳಿದಂಥ ಒಂದು 2-3 ಗಾಡಿಗಳಿವೆ. ಮೇ ಬಿ ನಾವೊಂದು ಕ್ರೇಟಾ ತಗೊಂಡು ಬರುವಂಥ ಪ್ಲ್ಯಾನ್ ಇದೆ. ನೋಡೋಣ, ಅಲ್ಲಿ ಹೋಗಿ ಯಾವ ರೀತಿಯೆಲ್ಲ ಆಗುತ್ತೆ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಿಗೆ ಹತ್ತಿದ ಮೇಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಏನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡಲಿಕ್ಕಿದೆ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹಂಚ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಹಾಗೆ ನಾವು ಈಗ ರೈಲ್ವೆ ಸ್ಟೇಷನಲ್ಲಿ ಇದ್ದೇವೆ, ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ ಇರುವಂಥದ್ದು. ನಾವು ಇವತ್ತು ರಾತ್ರಿ 8:10ಕ್ಕೆ ಹೊರಡ್ತಾ ಇದೆ ಟ್ರೈನು. ಇನ್ನೊಂದು 5 ನಿಮಿಷ ಬಾಕಿ ಇರೋದಷ್ಟೇ. ಈಗ 8:10ಕ್ಕೆ ಹೊರಟ್ರೆ ನಾಳೆ ರಾತ್ರಿ ಅಲ್ಲ, ನಾಡಿದ್ದು ಬೆಳಿಗ್ಗೆ, ಅಂದರೆ ಇವತ್ತು ಶನಿವಾರ ರಾತ್ರಿ, ಸೋಮವಾರ ವೇಳೆಗೆ 6 ಗಂಟೆಗೆ ಡೆಲ್ಲಿಗೆ ತಲುಪುವಂಥದ್ದು ಈ ಟ್ರೈನು. ಇದು ಚಂಡೀಗಢ ಹೋಗುವಂಥ ಟ್ರೈನ್ ಇದು. ಅಂದರೆ ನಮ್ಮ ತಿರುವನಂತಪುರದಿಂದ ಬಂದು ಚಂಡೀಗಢ ಹೋಗುವಂಥ ಟ್ರೈನ್ ಇದು. ಈ ಟ್ರೈನಲ್ಲಿ ನಾವು ಇವಾಗ ಪ್ರಯಾಣ ಬೆಳೆಸ್ತಿದ್ದೀವಿ. ನಾವು ತತ್ಕಾಲಲ್ಲಿ ಟಿಕೆಟ್ ತಗೊಂಡಿರುವಂಥದ್ದು. ನಾರ್ಮಲಾಗಿ 3AC ತತ್ಕಾಲಲ್ಲಿ ಟಿಕೆಟ್ ತಗೋಬೇಕಂತ ಹೇಳಿದ್ರೆ ನಮಗೆ ಸುಮಾರು 2,710 ರೂಪಾಯಿ ಟಿಕೆಟ್ ಚಾರ್ಜ್ ಇದೆ. ಬಟ್ ನಾವು ಇದರಲ್ಲಿ 3E ಅಂದರೆ ಎಕಾನಮಿ ಅಂತ ಹೇಳುವಂಥ ಒಂದು ಹೊಸ ಕೋಚ್ ಇದೆ ಈಗ ಟ್ರೈನಲ್ಲಿ. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಆ ಒಂದು ಟ್ರೈನಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ಹೇಳೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಯಾಕಾಗಿ 3E ಮತ್ತು 3A ಆಗಿರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳೋದನ್ನು ಅದರಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಬಟ್ ಇವತ್ತು ನಾನು ಈ ಒಂದು ಟ್ರೈನಲ್ಲಿ, ಅಂದರೆ ನನಗೆ M2 ಕೋಚಲ್ಲಿ ಮಿಡ್ಲ್ ಬರ್ತ್ ಮತ್ತು ಅಪ್ಪರ್ ಬರ್ತ್, ನಮಗೆ 2 ಬರ್ತ್ ಸಿಕ್ಕಿರುವಂಥದ್ದು. ನಾನು ಮತ್ತು ನನ್ನ ಭಾವ ಇಬ್ಬರು ಹೋಗ್ತಾ ಇದ್ದೀವಿ ಡೆಲ್ಲಿಗೆ. ಹೋಗಿ ಅಲ್ಲಿ ಕಾರನ್ನೆಲ್ಲ ತುಂಬ ಕಾರುಗಳನ್ನು ನಾವು ವಿಡಿಯೋ ಮಾಡಲಿಕ್ಕಿದೆ, ತುಂಬ ಕಾರಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದೆ. ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ತಾ ಇರ್ತೀನಿ. ನೀವೇನಾದರೂ ಗಾಡಿ ನಿಮಗೆ ಬೇಕು ಅಂತ ಅಂದ್ಕೊಂಡ್ರೆ, ಡೆಲ್ಲಿಯಿಂದ ಕಾರು ತರುವಂಥ ಪ್ರಯತ್ನ ಇದ್ದರೆ, ನೀವೇನಾದರೂ ಆ ರೀತಿಯ ಒಂದು ನಿಮ್ಮ ಆಸೆ ಏನಾದರೂ ಇದ್ದರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರನ್ನು ಕೂಡ ನೀವು ವಾಟ್ಸಪ್ ಮಾಡ್ಬೋದು. ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳೋದನ್ನು, ಯಾರಾದರೂ ಕಾರು ಬೇಕಂತ ಅಂದ್ಕೊಂಡ್ರೆ ಮೆಸೇಜ್ ಮಾಡ್ಬೋದು. ನಾನು ಅದರಲ್ಲಿ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀನಿ ನಿಮಗೆ. ಇನ್ನು ನೀವೇ ಡೈರೆಕ್ಟಾಗಿ ಬಂದ್ರೂ ಕೂಡ ನಿಮಗೆ ಕರೋಲ್ ಬಾಗಲ್ಲಿ ಇಲ್ದು ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ ಇದೆ, ಬೇರೆ ಬೇರೆ ಮಾರ್ಕೆಟಲ್ಲಿ ನಿಮಗೆ ಕಾರನ್ನು ಹುಡುಕ್ಬೋದು. ನಿಮಗೆ ಬೇಕಾದಂತಹ ನಿಮ್ಮ ರೇಟಲ್ಲಿ ಗಾಡಿ ಫೈನಲ್ ಆದರೆ ಮಾತ್ರ ಗಾಡಿ ಹಿಡ್ಕೊಂಬರ್ಬೋದು. ನಾವಿವಾಗ ಕ್ರೇಟಾ ಗಾಡಿ ಆಗಬೇಕಿತ್ತು. ಮೇ ಬಿ ಬರುವಾಗ ಕ್ರೇಟಾ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಇನ್ನು ಅಲ್ಲಿ ಹೋಗಿ ಏನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಗಾಡಿ ತೊಗೊಂಡ್ರೂ ನಾವು ಕಾರ್ಗೋ ಹಾಕುವಂಥ ಚಾನ್ಸಸ್ ಕೂಡ ಇದೆ. ನಮ್ಮ ಟೈಮಿಂಗ್ಸ್ ಈಗ ಅಂದರೆ 3-4 ದಿನ ನಾವು ಈ ಸಲ ಒಂದು ಡೆಲ್ಲಿಯಲ್ಲಿ ಇರುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೇನಾಗುತ್ತೆ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಹಾಗೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಕರೋಲ್ ಬಾಗಲ್ಲಿ ನಿಮಗೆ ಸಂಡೇ ಕ್ಲೋಸ್ ಆಯಿತಾ, ಯಾವುದೇ ಕಾರಣಕ್ಕೂ ಸಂಡೇ ಅಲ್ಲ, ಮಂಡೇ, ಸೋಮವಾರದ ಹೊತ್ತು ಕರೋಲ್ ಬಾಗ್ ಕ್ಲೋಸ್ ಇರುತ್ತೆ. ಕರೋಲ್ ಬಾಗಲ್ಲಿ ಮಂಡೇ ನಿಮಗೆ ಯಾವುದೇ ಇದು ಕೂಡ ಓಪನ್ ಇರೋದಿಲ್ಲ, ಫುಲ್ ಕ್ಲೋಸ್ ಇರುತ್ತೆ. ಅದ ಕಾರಣ ಮಂಡೇ ನಿಮಗೆ ಏನೋ ನಿಮ್ಮ ಕೆಲಸ ನಡೆಯೋದಿಲ್ಲ ಕರೋಲ್ ಬಾಗಲ್ಲಿ. ನಾವು ಇವಾಗ ಮಂಡೇ ರೀಚ್ ಆಗ್ತಿದ್ದೀವಿ, ಬಟ್ ನಮಗೆ ಅಲ್ಲಿ ಬೇರೆ ಸ್ವಲ್ಪ ಕೆಲಸ ಇದೆ. ಆದ ಕಾರಣ ನಾನು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಏನೆಲ್ಲ ಅಲ್ಲಿ ಪರ್ಚೇಸ್ ಮಾಡಿದೆ, ಏನೆಲ್ಲ ವೀಡಿಯೋ ಮಾಡಿದೆ ಅಂತ ಹೇಳೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಕಾರನ್ನು ಲೈಕ್ ಮಾಡ್ತಾ ಇದ್ದೀರಿ ಅಂದರೆ, ಕೆಲವು ಟೈಪಲ್ಲಿ ನಮಗೆ ಪರ್ಸನಲ್ ಆಗಿ ಕೂಡ ಹಲವರು ಕಾಂಟ್ಯಾಕ್ಟ್ ಆಗಿದ್ದರು, ಕಾರ್ ಬೇಕಿತ್ತು, ಕಡಿಮೆ ರೇಟಲ್ಲಿರುವ ಕಾರ್ ತೋರಿಸಿ ಹಾಗೆ ಅಂತ ಹೇಳೋದನ್ನು. ಮತ್ತು ಇನ್ನೂ ಕೆಲವರಿಗೆ ಸ್ವಲ್ಪ ಊರಿ ಸ್ಟಾರ್ಟ್ ಆದ ಹಾಗೆ ಆಗ್ತಾಯಿದೆ. ಯಾಕಂದರೆ ನಾವು ಈ ರೀತಿಯ ವೀಡಿಯೋ ಮಾಡಿದಾಗ ನಿಮ್ಮದೇನು ಡೆಲ್ಲಿದು ಮಾತ್ರ ಇರೋದು, ನಾವು ತಿಂಗಳಿಗೆ 3-4 ಗಾಡಿ ತೊಗೊಂಬರ್ತು ಮಾರಾಟ ಮಾಡ್ತಿದ್ದೀವಿ, ನಾವೇನು ವೀಡಿಯೋ ಮಾಡ್ತೀವಿ ಹಾಗೆ ಅಂತ. ಯಾರು ಬೇಕಾದರೂ ವೀಡಿಯೋ ಮಾಡ್ಬೋದು, ಇಷ್ಟ ಆದವರಿಗೆ ಆಗಿ ವೀಡಿಯೋ ಮಾಡ್ತಾ ಇರುವಂಥದ್ದು. ಇನ್ನು ಉರಿ ತಡ್ಕೊಳ್ಲಿಕ್ಕೆ ಆಗದಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ನೆಗೆಟಿವ್ ಕಮೆಂಟ್ ಹಾಕ್ತಾಯಿದ್ರು, ನಾನು ಅವರಿಗೇನು ಉತ್ತರ ಕೊಡಲಿಕ್ಕೆ ಬಂದಿಲ್ಲ.
ಬಟ್ ನಿಮ್ಗೇನಾದರೂ ಇಷ್ಟ ಆದರೆ ಮಾತ್ರ ವಿಡಿಯೋ ನೋಡಿ ಅಂತ ಅಷ್ಟೇ ನಾನು ಕೇಳ್ತಾ ಇರುವಂಥದ್ದು. ಅಂದರೆ ಕೆಲವರು ಈ ಗಾಡಿಯ ಬಗ್ಗೆ ಹಲವರು ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಕೇಳಿದ ಕಾರಣ ವಿಡಿಯೋ ಮಾಡ್ತಾ ಇರೋದಷ್ಟೇ. ಹಾಗಂತ ತಿಳ್ಕೊಂಡು ಇಲ್ಲಾಂದರೆ ಅದೇ ವಿಡಿಯೋನ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಯನ್ನು ಹಂಚುವಂತ ನಮಗೇನೋ ಬೇರೆ ಕೆಲಸ ಇಲ್ಲ ಅಂತ ಏನು ಮಾಡೋದೇನಲ್ಲ. ಬಟ್ ನಾವು ಈಗ ಡೆಲ್ಲಿಗೆ ಹೋಗಿ ಅಲ್ಲಿಯ ಒಂದು ಗಾಡಿಯ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ನನ್ನಿಂದ ಆದಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮುಂದೆ ನಾನು ಈ ಒಂದು ಎಮ್ ಸೀರೀಸಲ್ಲಿರುವಂತಹ ಅಂದರೆ ಈ ಎಕಾನಮಿ 3AC ಯಲ್ಲಿರುವಂತಹ ಎಕಾನಮಿ ಅಂತ ಇರುವಂತಹ ಒಂದು ಟ್ರೈನ್ನ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದು ಮುಂದಿನ ವಿಡಿಯೋ ಅದೇ ಬರುತ್ತೆ. ನೀವು ಆ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಕೋಚಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ಎಲ್ಲದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಓಕೆ, ನಾನು ಇಂದಿನ ಈ ಒಂದು ವಿಡಿಯೋವನ್ನು ವೈಂಡ್ ಅಪ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. तुमने जो भेजे थे वो कहाँ पे?